ನೋಡಿ, ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಮಾಡಿರುವಂತಹ ಒಂದು ಹೊಸ ಚಾನಲ್ ಇದಾಗಿದೆ. ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಾಗೂ ಕರ್ನಾಟಕದಲ್ಲಿ ಇರುವಂತಹ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ನಾವು ನಿಮಗೆ ಈ ಒಂದು ಚಾನಲ್ನಲ್ಲಿ ಮಾಹಿತಿಯನ್ನು ಕೊಡ್ತೇವೆ. ಹಾಗಾಗಿ ನೀವು ಎಷ್ಟೋ ಜನರು ಈ ಒಂದು ಚಾನಲ್ಗೆ ಮೊದಲನೇ ಬಾರಿಗೆ ಬರ್ತಾ ಇದ್ದೀರಾ. ನೋಡಿ, ನಾನು ನಿಮಗೆ ಒಂದು ರಿಕ್ವೆಸ್ಟ್ ಅನ್ನು ಹೇಳ್ತೇನೆ. ಏನಪ್ಪಾ ಅಂತಂದ್ರೆ, ನೋಡಿ, ಈ ಒಂದು ಚಾನಲ್ಗೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದ್ರೆ ನಾನು ನಿಮಗೆ ಮುಂದೆ ಹೇಳ್ತೇನೆ. ಇವಾಗ ಬಂದಿರುವಂತಹ ಒಂದು ಮೇನ್ ಇಂಪಾರ್ಟೆಂಟ್ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಯ ಒಂದು ಮಾಹಿತಿಯನ್ನು ನಾವು ನಿಮಗೆ ತಿಳಿಸ್ತೇವೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಗೆ ಇವಾಗಲೇ ಸುಮಾರು ಕಂತುಗಳು ಹಣ ಬಂದಿದ್ದಾವೆ. ಕೆಲವೊಬ್ಬರಿಗೆ 15ನೇ ಕಂತಿನ ಹಣ ಬಂದು ಉಳಿದಿರುವಂತಹ ಕಂತಿನ ಹಣ ಬಂದಿಲ್ಲ. ಕೆಲವೊಬ್ಬರಿಗೆ 16ನೇ ಕಂತಿನ ಹಣ ಬಂದು ಉಳಿದಿರುವಂತಹ ಕಂತು ಇನ್ನೂ ಕೂಡ ಬಂದಿಲ್ಲ. ಇವಾಗ ನಿಮಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಆದ್ರೆ ಬಂದಿದೆ. ಏನಪ್ಪಾ ಅಂತಂದ್ರೆ, ಇವತ್ತು ನಿಮ್ಮ ಖಾತೆಗಳಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ ಸ್ನೇಹಿತರೆ. ಹೌದು, ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಇದು ಇವತ್ತು ಮಧ್ಯಾಹ್ನ 3 ಹಾಗೂ 3:30 ಮೇಲ್ಪಟ್ಟು ನಿಮ್ಮ ಖಾತೆಗಳಿಗೆ ಈ ಒಂದು ಹಣ ಜಮೆ ಆಗಲಿದೆ. ಯಾವ ಜಿಲ್ಲೆಗಳಿಗೆ ಜಮೆ ಆಗಲಿದೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತೇನೆ. ಬನ್ನಿ ಸ್ನೇಹಿತರೆ. ನೋಡಿ, ಮೊದಲನೆಯದಾಗಿ ಬೆಂಗಳೂರು ಜಿಲ್ಲೆಗೆ ಬರ್ತಾ ಇದೆ, ಹಾಗೂ ಬಾಗಲಕೋಟೆ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಬೆಳಗಾವಿ ಜಿಲ್ಲೆಗೆ ಬರ್ತಾ ಇದೆ, ವಿಜಯಪುರ ಜಿಲ್ಲೆಗೆ ಬರ್ತಾ ಇದೆ, ಧಾರವಾಡ ಜಿಲ್ಲೆಗೆ ಬರ್ತಾ ಇದೆ, ಗದಗ ಜಿಲ್ಲೆಗೆ ಬರ್ತಾ ಇದೆ, ಹಾವೇರಿ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಹಾಸನ ಜಿಲ್ಲೆಗೂ ಕೂಡ ಬರ್ತಾ ಇದೆ. ಮೊದಲನೆಯ ಹಂತದಲ್ಲಿ ಇವಿಷ್ಟು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದು ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ ಸ್ನೇಹಿತರೆ. ಇವತ್ತಿನಿಂದನೇ ನಿಮಗೆ ಅಂತಂದ್ರೆ ಇವತ್ತು ಸಂಜೆ 3:30 ಮೇಲ್ಪಟ್ಟು ಅಥವಾ 4 ಗಂಟೆ ಮೇಲ್ಪಟ್ಟಾದರೂ ನಿಮಗೆ ಈ ಹಣ ಬರುವಂತಹ ಸಾಧ್ಯತೆ ತುಂಬಾನೇ ಇದೆ. ಇದು ಮೊದಲನೆಯ ಹಂತದಲ್ಲಿ. ಇವಾಗ ನೆಕ್ಸ್ಟ್ 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ, 4ನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಇದು ಬರ್ತಾ ಇದೆ ಅಂತ ನಾನು ನಿಮಗೆ ತಿಳಿಸಿ ಕೊಟ್ಬಿಡ್ತೇನೆ. ನೋಡಿ ಸ್ನೇಹಿತರೆ, ಇದು ಕಂಪ್ಲೀಟ್ಲಿ ಇವತ್ತು ಮಧ್ಯಾಹ್ನ 3 ಗಂಟೆಯ ಮೇಲ್ಪಟ್ಟು ಅಥವಾ 4 ಗಂಟೆಯ ಮೇಲ್ಪಟ್ಟು ಇದು ನಿಮ್ಮ ಖಾತೆಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ಕೊಡಲಿದೆ ಸ್ನೇಹಿತರೆ. ಬನ್ನಿ ಬಂದಿರುವಂತಹ ಇವಾಗ ನೆಕ್ಸ್ಟ್ ಅಪ್ಡೇಟ್ ಅನ್ನು ತಿಳ್ಕೊಳ್ತಾ ಹೋಗೋಣ. ನೋಡಿ ಸ್ನೇಹಿತರೆ, ಅದಕ್ಕಿಂತ ಮೊದಲು ನೋಡಿ, ಈ ಒಂದು ವಿಡಿಯೋನ ಕೊನೆವರೆಗೂ ಕೂಡ ನೋಡಿ. ಹಾಗೆ ಯಾರಿನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಅಂತಂದ್ರೆ ದಯವಿಟ್ಟು ಕೆಳಗಡೆ ಕಾಣುವಂತಹ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ನೀವು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಅಲ್ಲಿ ಒಂದು ಬೆಲ್ ಐಕಾನ್ ಕಾಣುತ್ತೆ, ಅದನ್ನ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಹೌದು, ಇಲ್ಲಿ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆದಷ್ಟು ಬೇಗ 10,000 ಸಬ್ಸ್ಕ್ರೈಬರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಅಂತ ನಾನು ನಿಮಗೆ ಒಂದು ಚಿಕ್ಕ ರಿಕ್ವೆಸ್ಟ್ ಅನ್ನ ಹೇಳ್ತೇನೆ. ಇದರಿಂದ ನಿಮಗೆ ತುಂಬಾ ಒಂದು ಲಾಭ ಇದೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ. ಓಕೆ, ಅದೇ ರೀತಿ ಸ್ನೇಹಿತರೆ ನೋಡಿ, ನಾನು ಯಾಕೆ ನಿಮಗೆ ಇಷ್ಟೊಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ನಿಮಗೆ ಒಂದೇ ಇನ್ಫಾರ್ಮೇಷನ್ ಸಿಗುತ್ತೆ. ಹಾಗಾಗಿ ಹೇಳ್ತಾ ಇರೋದು. ಅದ್ರ ಜೊತೆಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಲೈಕ್ ಅನ್ನು ಮಾಡಿ. ಇಲ್ಲಿ ನಿಮ್ಮ ಒಂದು ಲೈಕ್ ನಮಗೆ ತುಂಬಾನೇ ಒಂದು ಪ್ರಾಮುಖ್ಯತೆವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ತಪ್ಪದೆ ಒಂದು ಮೆಚ್ಚುಗೆಯನ್ನು ನೀಡಿ ಅಂತ ಹೇಳ್ತಾನೆ. ಇವಾಗ ಬನ್ನಿ ಸ್ನೇಹಿತರೆ, 2ನೇ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಬರಲಿದೆ ಮತ್ತು 3ನೇ ಹಂತದಲ್ಲಿ ಹಾಗೂ ಕೊನೆಯ ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಈ ಹಣ ಬರಲಿದೆ ಅಂತ ತಿಳಿಸಿ ಕೊಟ್ಬಿಡ್ತಾನೆ ಸ್ನೇಹಿತರೆ. ನೋಡಿ, ಇದು ಇವಾಗ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಹೊರಗೆ ಬರ್ತಾ ಇದೆ. ಇದೊಂದು ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ ಆಗಿದೆ. ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮಗೆ ಕೊನೆಯದಾಗಿ ಯಾವ ಒಂದು ಕಂತಿನ ಹಣ ಬಂದಿದೆ ಅಂತಂದ್ರೆ ಅದು 16ನೇ ಕಂತಿನ ಹಣ ಅಂತ ಬಹಳಷ್ಟು ಜನ ಹೇಳ್ತಾ ಇದ್ದಾರೆ. ಆದ್ರೆ ಕೆಲವೊಬ್ಬರಿಗೆ ಇನ್ನೂ ಕೂಡ 15ನೇ ಕಂತಿನ ಹಣ ಮಾತ್ರ ಬಂದಿದೆ, ಇನ್ನೂ ಕೂಡ 16ನೇ ಕಂತಿನ ಹಣ ಬಂದಿಲ್ಲ. ಇಂಥವರಿಗೆ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಕೂಡ ಹೊರ ಬರ್ತಾ ಇದೆ. ಏನಪ್ಪಾ ಅಂತಂದ್ರೆ, ನಿಮಗೆ 3 ಕಂತುಗಳ ಹಣ ಅಂತಂದ್ರೆ 6,000 ರೂಪಾಯಿ ಹಣವನ್ನು ಒಂದೇ ಬಾರಿಗೆ ಜಮೆ ಮಾಡಲಾಗುತ್ತಿದೆ ಅಂತೆ. ಅದು ಇವತ್ತಿನಿಂದನೇ ಅಂತಾನೆ ಹೇಳಲಾಗುತ್ತಿದೆ. ಇವತ್ತು ಮಧ್ಯಾಹ್ನ ಸುಮಾರು 3 ಗಂಟೆ ಮೇಲ್ಪಟ್ಟು ನಿಮಗೆ 6,000 ರೂಪಾಯಿ ಹಣನು ಬರಬಹುದು, 4,000 ರೂಪಾಯಿ ಹಣನು ಬರಬಹುದು. ನಿಮಗೆ ಎಷ್ಟು ಪೆಂಡಿಂಗ್ ಇದೆ ಅಷ್ಟು ಹಣ ನಿಮ್ಮ ಖಾತೆಗಳಿಗೆ ಬರುವಂತಹ ಒಂದು ಸಾಧ್ಯತೆ ತುಂಬಾನೇ ಇದೆ ಸ್ನೇಹಿತರೆ. ನೋಡಿ, ದಯವಿಟ್ಟು ಈ ಒಂದು ಇನ್ಫಾರ್ಮೇಷನ್ ಎಲ್ಲರಿಗೂ ಕೂಡ ಶೇರ್ ಮಾಡಿ. ಇವಾಗ ಬನ್ನಿ ನೆಕ್ಸ್ಟ್ ಜಿಲ್ಲೆಗಳ ಲಿಸ್ಟ್ ಅನ್ನು ನೋಡ್ತಾ ಹೋಗೋಣ. ಇವಾಗ 2ನೇದಾಗಿ ಸ್ನೇಹಿತರೆ ಬೆಳಗಾವಿಗೆ ಬರ್ತಾ ಇದೆ, ಹಾಗೂ ಬೆಂಗಳೂರು ನಗರ ಜಿಲ್ಲೆಗೆ ಬರ್ತಾ ಇದೆ ಸ್ನೇಹಿತರೆ, ರಾಮನಗರ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು. ನಾಗಲೇ ಹೇಳಿದೆ. ಇವಾಗ ಮತ್ತೆ ಚಿಕ್ಕಬಳ್ಳಾಪುರ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು, ಮತ್ತು ಚಿತ್ರದುರ್ಗ ಜಿಲ್ಲೆಗೂ ಕೂಡ ಬರ್ತಾ ಇರುವಂತದ್ದು ನಿಮ್ಮ ಒಂದು 17, 18ನೇ ಕಂತಿನ ಹಣ, ಹಾಗೂ ದಾವಣಗೆರೆ ಜಿಲ್ಲೆಗೂ ಕೂಡ ಬರ್ತಾ ಇದೆ ನಿಮ್ಮ ಒಂದು 17 ಮತ್ತು 18ನೇ ಕಂತಿನ ಹಣ, ಹಾಗೂ ಕೋಲಾರ ಜಿಲ್ಲೆಗೂ ಕೂಡ ಬರ್ತಾ ಇದೆ ನಿಮ್ಮ ಒಂದು 17 ಮತ್ತು 18ನೇ ಕಂತಿನ ಹಣ, ಶಿವಮೊಗ್ಗ ಜಿಲ್ಲೆಗೂ ಕೂಡ ಬರ್ತಾ ಇದೆ 17, 18ನೇ ಕಂತಿನ ಹಣ, ಮತ್ತು ತುಮಕೂರು ಜಿಲ್ಲೆಗೂ ಕೂಡ ಬರ್ತಾ ಇದೆ 17 ಮತ್ತು 18ನೇ ಕಂತಿನ ಹಣ. ನಾನು ಯಾಕೆ ನಿಮಗೆ 17, 18ನೇ ಕಂತಿನ ಹಣ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮಗೆ ಇವಾಗಲೇ 16ನೇ ಕಂತಿನ ಹಣ ಬಂದಿದೆ. ಹಾಗಾಗಿ ನಿಮಗೆ ಬರಬೇಕಾಗಿರುವಂತಹ ಒಂದು ಕಂತು ಅಂತಂದ್ರೆ ಅದು 17 ಮತ್ತು 18ನೇ ಕಂತಿನ ಹಣ. ಹಾಗಾಗಿ ನಿಮಗೆ ಈ ಒಂದು 17 ಮತ್ತು 18ನೇ ಕಂತಿನ ಹಣ ಬಂದು ಆದಷ್ಟು ಬೇಗ ನಿಮಗೆ ಜಮೆ ಆಗಲಿದೆ ಅಂತ ಒಂದು ಲೇಟೆಸ್ಟ್ ಆಗಿರುವಂತಹ ವರದಿಗಳು ಗೊತ್ತಾಗ್ತಾ ಇದೆ ಸ್ನೇಹಿತರೆ. ಹಾಗೆ ಇನ್ನೊಂದು ಏನಪ್ಪಾ ಒಂದು ಲೇಟೆಸ್ಟ್ ಆಗಿರುವಂತಹ ಮಾಹಿತಿ ಅಂತಂದ್ರೆ, ಇವಾಗ ಗೃಹಲಕ್ಷ್ಮಿ ಯೋಜನೆಯ ಹಣ ಅಂತಂದ್ರೆ ಕೊನೆಯ ಒಂದು ಕಂತಿನ ಹಣ ಯಾವುದು ಬಂತು ಅಂತ ನೀವು ಕೆಳಗಡೆ ನಮಗೆ ತಿಳಿಸಿ ಕಾಮೆಂಟ್ ಮುಖಾಂತರ ನೀವು ನಮಗೆ ತಿಳಿಸಬಹುದಾಗಿರುತ್ತೆ. ಇವಾಗ ನೆಕ್ಸ್ಟ್ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಏನಪ್ಪಾ ಅಂತ ತಿಳಿಸಿ ಕೊಟ್ಬಿಡ್ತಾನೆ ನೋಡಿ. ಇವಾಗ 3ನೇ ಒಂದು ಹಂತದಲ್ಲಿ ಯಾವ ಒಂದು ಜಿಲ್ಲೆಗಳಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ನಿಮ್ಮ ಖಾತೆಗಳಿಗೆ ಬರಲಿದೆ ಅಂತ ನಾನು ನಿಮಗೆ ಹೇಳ್ತಾನೆ. ಸರಿಯಾಗಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ. ಹಾಗೆ ಈ ಒಂದು ವಿಡಿಯೋಗೆ ತಪ್ಪದೆ ಲೈಕ್ ಅನ್ನು ಮಾಡಿ ಮತ್ತೆ ಕೊನೆಯವರೆಗೂ ಕೂಡ ನೋಡಿ. ಇವಾಗ ನೆಕ್ಸ್ಟ್ ಈ ಒಂದು 3ನೇ ಹಂತದಲ್ಲಿ ನಿಮಗೆ ಇವಾಗ ನಾನು ಹೇಳುವಂತಹ ಇವಿಷ್ಟು ಜಿಲ್ಲೆಗಳಿಗೆ ಬರಲಿದೆ ಸ್ನೇಹಿತರೆ. ಅವು ಯಾವ ಒಂದು ಜಿಲ್ಲೆಗಳು ಅಂತ ನೋಡಿದ್ರೆ ಸ್ನೇಹಿತರೆ, 3ನೇ ಹಂತದಲ್ಲಿ ನಿಮಗೆ ಕಲಬುರಗಿ ಸ್ನೇಹಿತರೆ, ಗುಲ್ಬರ್ಗ ಅಂತಾನು ಹೇಳ್ಬೋದು, ಕಲಬುರಗಿ ಜಿಲ್ಲೆಗೆ ಬರ್ತಾ ಇದೆ. ಅದು ಕೂಡ ಇವತ್ತೇ ಬರುತ್ತೆ. ಮತ್ತು ಬಳ್ಳಾರಿ ಜಿಲ್ಲೆಗೂ ಕೂಡ ಬರುತ್ತೆ ಸ್ನೇಹಿತರೆ, ಹಾಗೂ ಬೀದರ್ ಜಿಲ್ಲೆಗೂ ಕೂಡ ಇದು ಇವತ್ತೇ ಬರಲಿದೆ, ಮತ್ತು ಕಲಬುರಗಿ ಜಿಲ್ಲೆಗೂ ಕೂಡ ಇವತ್ತೇ ಬರಲಿದೆ ಸ್ನೇಹಿತರೆ, ಕೊಪ್ಪಳ ಜಿಲ್ಲೆಗೂ ಕೂಡ ಇವತ್ತೇ ಬರಲಿದೆ, ಮತ್ತು ರಾಯಚೂರು ಜಿಲ್ಲೆಗೂ ಕೂಡ ಇವತ್ತೇ ಬರಲಿದೆ, ಹಾಗೂ ಯಾದಗಿರಿ ಜಿಲ್ಲೆಗೂ ಕೂಡ ಇವತ್ತೇ ಬರಲಿದೆ, ಮತ್ತು ವಿಜಯನಗರ ಜಿಲ್ಲೆಗೂ ಕೂಡ ಇವತ್ತೇ ಬರಲಿದೆ ಸ್ನೇಹಿತರೆ. ನೋಡಿ, ಈ ಒಂದು ಜಿಲ್ಲೆಗಳಿಗೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ. ಮತ್ತು ಉಳಿದಂತಹ ಒಂದು ಜಿಲ್ಲೆಗಳು ಯಾವುವು ಅಂತ ತಿಳಿಸಿಕೊಡ್ತಾನೆ. ಇನ್ನೂ ಕೂಡ 3 ರಿಂದ 4 ಜಿಲ್ಲೆಗಳಿದಾವೆ. ಈ ಒಂದು ಜಿಲ್ಲೆಗಳು ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಲಿದೆ ಸ್ನೇಹಿತರೆ. ಹಾಗಾದ್ರೆ ಯಾವ ಒಂದು ಜಿಲ್ಲೆಗಳಿಗೆ ಜಮೆ ಆಗ್ತಾ ಇದೆ ಅಂತ ತಿಳಿಸಿಕೊಟ್ಬಿಡ್ತಾನೆ. ಬನ್ನಿ. ಇವಾಗ ಒಂದು ಸಿದ್ದರಾಮಯ್ಯನವರ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿರುವಂತಹ ಅಪ್ಡೇಟ್ ಬಂದಿದೆ, ಅದು ಕೂಡ ತಿಳ್ಕೊಳ್ತಾ ಹೋಗೋಣ. ಅದು ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಏನಪ್ಪಾ ಅಂತಂದ್ರೆ,
ಈ ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಏನು ಇಲಾಖೆ ಇದೆ ಅಲ್ವಾ, ಸೊ ಈ ಒಂದು ಇಲಾಖೆಗೆ ಸುಮಾರು ಲಕ್ಷ ಕೋಟಿಯನ್ನ ಇವರು ಬಿಡುಗಡೆ ಮಾಡಿದ್ದಾರೆ ಅಂತ ಬಹಳಷ್ಟು ಮಂದಿ ಹೇಳ್ತಾ ಇದ್ರು. ಸೊ ಇವರು ಹಣವನ್ನು ಎಷ್ಟು ಬಿಡುಗಡೆ ಮಾಡಿದ್ದಾರೆ ಅಂತಂದ್ರೆ, ಈ ಒಂದು ಏನು ಹಣ ಬಿಡುಗಡೆ ಮಾಡಿದಾರಲ್ವಾ, ಆ ಒಂದು ಹಣ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ಬಿಡುಗಡೆ ಮಾಡಿದಾರಲ್ವಾ, ಆ ಒಂದು ಹಣ ನಿಮಗೆ ಗ್ಯಾರಂಟಿಯಲ್ಲಿ ಕೂಡ ಯಾಡ್ ಆಗುತ್ತೆ. ಸೊ ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ತೇನೆ. ಸೊ ಕೇಳಿಸ್ಕೊಳ್ಳಿ, ಒಂದು ಚಿಕ್ಕ ಇನ್ಫಾರ್ಮೇಷನ್ ಇದೆ. ಇವಾಗ ಗೃಹಲಕ್ಷ್ಮಿ ಯೋಜನೆ ಹಣ ನಿಮಗೆ ಬರಬೇಕು ಅಂತಂದ್ರೆ ಅದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಒಂದು ಇಲಾಖೆಯಿಂದ ನಿಮಗೆ ಬರುತ್ತೆ ಅದು. ಹಾಗಾಗಿ ಈ ಒಂದು ಹಣವನ್ನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣವನ್ನು ಇವಾಗಲೇ ಬಿಡುಗಡೆ ಬಜೆಟ್ನಲ್ಲಿ ಮಾಡಿರುವಂಥದ್ದು ಸ್ನೇಹಿತರೆ. ಹಾಗಾಗಿ ನಿಮಗೆ ಇನ್ಮೇಲೆ ಎಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೀವು ಪ್ರತಿ ತಿಂಗಳು ಪಡಿಬೇಕು ಅಂತಂದರೆ ನೋಡಿ, ನಿಮಗೆ ಕಳೆದ ಒಂದು 2 ರಿಂದ 3 ತಿಂಗಳಿಂದ ಹಣ ಬಂದಿರದೇ ಇರಬಹುದು. ಆದರೆ ಇನ್ಮೇಲೆ ನಿಮಗೆ ಈ ರೀತಿ ಆಗೋದಿಲ್ಲ. ನಿಮಗೆ ಪ್ರತಿ ತಿಂಗಳು ಕೂಡ ಸರಿಯಾದಂತಹ ಒಂದು ಸಮಯದಲ್ಲಿ ಹಣ ಬರ್ತಾ ಹೋಗ್ತದೆ. ಹಾಗಾದರೆ ಇವಾಗ ನೆಕ್ಸ್ಟ್ ಬನ್ನಿ, ಯಾವ ಒಂದು ಜಿಲ್ಲೆಗಳಿಗೆ ಇದು ಬರಲಿದೆ ಅಂತ ತಿಳಿಸಿಕೊಡ್ತಾನೆ. ಇವಾಗ ಕೇವಲ 4 ಅಥವಾ 5 ಜಿಲ್ಲೆಗಳಿದಾವೆ. ಸೊ ಯಾವುವು ಅಂತ ತಿಳಿಸಿಕೊಟ್ಬಿಡ್ತಾನೆ, ಬನ್ನಿ ಸ್ನೇಹಿತರೆ. ನೋಡಿ, ಇವಾಗ ಕೊನೆಯದಾಗಿ ಬರುವಂತಹ ಒಂದು ಜಿಲ್ಲೆಗಳು ಅಂತ ನೋಡೋದಾದ್ರೆ, ಸೊ ಏನಂತ ತಿಳಿಸಿಕೊಡ್ತಾನೆ ನೋಡಿ, ಮೈಸೂರು ಸ್ನೇಹಿತರೆ. ಮೈಸೂರು ಜಿಲ್ಲೆಗೆ ಬರ್ತಾ ಇರುವಂಥದ್ದು, ಹಾಗೂ ಚಿಕ್ಕಮಗಳೂರು ಜಿಲ್ಲೆಗೆ ಬರ್ತಾ ಇರುವಂಥದ್ದು ಸ್ನೇಹಿತರೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗೂ ಕೂಡ ಬರ್ತಾ ಇರುವಂಥದ್ದು, ಹಾಗೂ ಹಾಸನ ಜಿಲ್ಲೆಗೆ ಬರ್ತಾ ಇದೆ, ಮತ್ತು ಕೊಡಗು, ಮಂಡ್ಯ, ಮೈಸೂರು ಜಿಲ್ಲೆಗೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು 17 ಮತ್ತು 18ನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮೆ ಆಗಲಿದೆ. ನೋಡಿ, ಕೆಲವೊಬ್ಬರಿಗೆ 4,000 ರೂಪಾಯಿ ಹಣ ಬರಲಿದೆ. ನಿಮಗೆ ಎಷ್ಟು ಹಣ ಪೆಂಡಿಂಗ್ ಇದೆ ಅಲ್ವಾ, ಅಷ್ಟು ಹಣನೂ ಕೂಡ ನಿಮಗೆ ಬರಲಿದೆ ಸ್ನೇಹಿತರೆ. ನೋಡಿ, ಈ ಒಂದು ಮಾಹಿತಿಯಲ್ಲಿ ನಿಮಗೆ ಸ್ವಲ್ಪನಾದರೂ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ವಿಷಯಗಳನ್ನು ನೀವು ತಿಳಿದುಕೊಂಡಿದ್ದೀರಾ ಅಂತ ನಾವು ಭಾವಿಸಿದ್ದೇವೆ. ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ನೋಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನೋಡಿ, ಯಾರ್ಯಾರು ಕೆಳಗಡೆ ಕಾಮೆಂಟ್ ಮಾಡ್ತಿರೋ ನಿಮ್ಗೆಲ್ಲರಿಗೂ ಕೂಡ ನಾನು ರಿಪ್ಲೈ ಮಾಡ್ತೇನೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ತಪ್ಪದೆ ಕಾಮೆಂಟ್ ಕೂಡ ಮಾಡಿ. ಸೊ ನಿಮ್ಮೆಲ್ಲರ ಕಾಮೆಂಟ್ಗಳಿಗೂ ಕೂಡ ನಾನು ರಿಪ್ಲೈ ಮಾಡಲಿಕ್ಕೆ ಪ್ರಯತ್ನ ಪಡ್ತೇನೆ. ಹಾಗೆ ಇನ್ನೊಂದು ಕೊನೆಯ ಒಂದು ಚಿಕ್ಕ ಇನ್ಫಾರ್ಮೇಷನ್ ಏನಪ್ಪಾ ಅಂತಂದ್ರೆ, ನೋಡಿ, ಈ ಒಂದು ನಮ್ಮ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಆಗೋದ್ರಿಂದ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಇನ್ಫಾರ್ಮೇಷನ್ ಅನ್ನ ನಾವು ನಿಮಗೆ ಅರ್ಥ ಆಗೋ ರೀತಿ ನಾವು ನಿಮಗೆ ಹೇಳ್ತೇವೆ. ಹಾಗಾಗಿ ನೋಡಿ, ಈ ಒಂದು ಚಾನಲ್ಗೆ ಪ್ರತಿಯೊಬ್ಬರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಆಗಿ ನಾವು ಹಾಕುವಂತಹ ಡೈಲಿ ವಿಡಿಯೋಸ್ಗಳನ್ನು ನೋಡ್ತಾ ಹೋಗಿ. ನಾವು ನಿಮಗೆ ಜೆನ್ಯೂನ್ ಆಗಿರುವಂತಹ ಮಾಹಿತಿಗಳನ್ನು ಮಾತ್ರ ಒದಗಿಸ್ತೇವೆ. ಹಾಗಾಗಿ ಹೇಳ್ತಾ ಇರೋದು, ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೂ ಯಾರಿನ್ನೂ ಲೈಕ್ ಮಾಡಿಲ್ಲ, ಲೈಕ್ ಅನ್ನು ಮಾಡಿ. ಸೊ ನಾನು ನಿಮಗೆ ಯಾಕೆ ಇಷ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದ್ದೇನೆ ಅಂತಂದ್ರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಅಂತಾನೆ ಮಾಡಿರುವಂತಹ ಒಂದು ಹೊಸ ಚಾನಲ್ ಇದಾಗಿದೆ. ಹಾಗಾಗಿ ಅಷ್ಟೇ. ಓಕೆ, ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್.